ಆಗಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಮನೆ, ಮಕ್ಕಳು, ಕೆಲಸ, ಕುಟುಂಬ ಎಲ್ಲರ ಜವಾಬ್ದಾರಿಯನ್ನು ನಗುತ್ತಲೇ ಹೊರುತ್ತಾರೆ. ಆದರೆ ಒಂದು ಪ್ರಶ್ನೆ ಕೇಳಿದರೆ ನೀವು ಕೊನೆಯಾಗಿ ನಿಮಗಾಗಿ ಏನು ಮಾಡಿದ್ದೀರಿ? ಅನೇಕರಿಗೆ ಉತ್ತರವೇ ಸಿಗುವುದಿಲ್ಲ. ಮಹಿಳೆ ಅಂದರೆ ಕೇವಲ ತಾಯಿ, ಹೆಂಡತಿ ಅಥವಾ ಗೃಹಿಣಿ ಮಾತ್ರವಲ್ಲ. ಅವಳಿಗೂ ಕನಸುಗಳಿವೆ, ಆಸೆಗಳಿವೆ, ತನ್ನದೇ ಆದ ಜೀವನವಿದೆ. ಆದರೆ ನಮ್ಮ ಸಮಾಜದಲ್ಲಿ ಮಹಿಳೆಯರು ತಮ್ಮ ಬಗ್ಗೆ ಯೋಚಿಸಲು ಶುರು ಮಾಡಿದರೆ ಅವರು ಸ್ವಾರ್ಥ ಎಂದು ನೋಡುತ್ತಾರೆ. ಆ ಕಾರಣಕ್ಕೆ ಅನೇಕ ಮಹಿಳೆಯರು ತಮ್ಮ ಆಸೆಗಳನ್ನು ಮೌನವಾಗಿ ಬದಿಗಿರಿಸುತ್ತಾರೆ. ಒಂದು ಸತ್ಯ, ಖುಷಿಯಾಗಿರುವ ಮಹಿಳೆ ಮಾತ್ರ ತನ್ನ ಕುಟುಂಬವನ್ನು ಖುಷಿಯಾಗಿರಿಸಬಲ್ಲಳು. ಆದ್ದರಿಂದ ಮಹಿಳೆಯರು ತಮ್ಮ ಆರೋಗ್ಯ, ಮನಸ್ಸು, ಕನಸು ಮತ್ತು ಸಂತೋಷಕ್ಕೂ ಸಮಯ ಕೊಡಬೇಕು. ಪ್ರತಿ ಮಹಿಳೆಯು ಮಾಡಬೇಕಾದ 5 ಕೆಲಸಗಳು. ದಿನಕ್ಕೆ ಕನಿಷ್ಠ 30 ನಿಮಿಷ ತಮಗಾಗಿಯೇ ಕಳೆಯಿರಿ. ಹೊಸದಾಗಿ ಏನಾದರೂ ಕಲಿಯಿರಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಕನಸುಗಳನ್ನು ಮತ್ತೆ ಜೀವಂತಗೊಳಿಸಿ. ನೀವು ದುರ್ಬಲರಲ್ಲ. ಕೆಲವೊಮ್ಮೆ ದಣಿವು ಬರುತ್ತದೆ, ಅಳುವ ಮನಸ್ಸಾಗುತ್ತದೆ, ಯಾರಿಗೂ ಅರ್ಥವಾಗುವುದಿಲ್ಲ ಎಂದನಿಸುತ್ತದೆ. ಆದರೆ ಅದರಿಂದ ನೀವು ದುರ್ಬಲರಾಗುವುದಿಲ್ಲ. ಅದು ನಿಮ್ಮ ಮನಸ್ಸಿಗೂ ವಿಶ್ರಾಂತಿ ಬೇಕು ಎಂಬುವ ಸೂಚನೆ. ಕೊನೆಯ ಮಾತು ಏನೆಂದರೆ, ಪ್ರಿಯ ಮಹಿಳೆಯರೇ, ಎಲ್ಲರಿಗಾಗಿ ಬದುಕುವ ನಡುವೆ ನಿಮ್ಮನ್ನು ಮರೆಯಬೇಡಿ. ನಿಮ್ಮ ಸಂತೋಷವೂ ಮುಖ್ಯ, ನಿಮ್ಮ ಕನಸುಗಳೂ ಮುಖ್ಯ. ಯಾಕೆಂದರೆ ನೀವು ಸಂತೋಷವಾಗಿದ್ದರೆ ಮಾತ್ರ ನಿಮ್ಮ ಸುತ್ತಲಿನ ಜಗತ್ತು ಸುಂದರವಾಗಿರುತ್ತದೆ.